ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಪವರ್ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನ ಒಂದು ಸೂಪರ್ ಕಂಪ್ಯೂಟರಲ್ಲಿ ಅಲ್ಲ, ಬದಲಿಗೆ ನಮ್ಮದೇ ಲ್ಯಾಪ್ಟಾಪ್ನಲ್ಲಿ ಅದೂ ಪೂರ್ತಿಯಾಗಿ ಆಫ್ಲೈನ್ ಆಗಿ ರನ್ ಮಾಡ್ತಾ ಇದೀವಿ ಅಂತ. ಹೇಗಿರುತ್ತೆ? ಹೌದು, ಕೇಳಿದ್ದು ಸರಿನೇ. ಇಂಟರ್ನೆಟ್ ಬೇಕಾಗಿಲ್ಲ, ಕ್ಲೌಡ್ ಕನೆಕ್ಷನ್ ಕೂಡ ಬೇಡ. ಪ್ಯೂರ್ ರಾ ಇಂಟೆಲಿಜೆನ್ಸ್ ನಮ್ಮ ಕೈಯಲ್ಲೇ. ಕೇಳೋಕೆ ಇದು ಆಗದ ಮಾತು ಅನ್ಸುತ್ತೆ ಅಲ್ವಾ? ಬನ್ನಿ, ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಯಾಕಂದ್ರೆ ಜೆಮಾ 4 ಅನ್ನೋ ಒಂದು ತಂತ್ರಜ್ಞಾನ ಇದೆಯಲ್ಲ, ಅದು ಇದನ್ನ ನಿಜ ಮಾಡ್ತಾ ಇದೆ. ಸೊ ಇದು ಇನ್ನು ಮುಂದೆ ಬರೀ ಸೈನ್ಸ್ ಫಿಕ್ಷನ್ ಅಲ್ಲ, ಇದು ರಿಯಾಲಿಟಿ. ಹಾಗಾದ್ರೆ ಬನ್ನಿ, ಈ ಹೊಸ ಕ್ರಾಂತಿಕಾರಕ ತಂತ್ರಜ್ಞಾನ ಗೂಗಲ್ನ ಜೆಮಾ 4 ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಏನಿದು ಜೆಮಾ 4? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಗೂಗಲ್ ಡೀಪ್ ಮೈಂಡ್ ಡೆವಲಪ್ ಮಾಡಿರೋ ಓಪನ್ ಎಐ ಮಾಡೆಲ್ಗಳ ಒಂದು ಸರಣಿ. ಇದನ್ನ ಜೆಮಿನಿ ತರಹದ ದೊಡ್ಡ ಮಾಡೆಲ್ಗಳ ಟೆಕ್ನಾಲಜಿಯಿಂದನೇ ಮಾಡಿರೋದು. ಆದರೆ ಇದನ್ನ ತುಂಬಾನೇ ಹಗುರಾಗಿ, ಎಫಿಷಿಯೆಂಟ್ ಆಗಿ ಮತ್ತೆ ಡೆವಲಪರ್ಗಳಿಗೆ ಫ್ರೆಂಡ್ಲಿ ಆಗಿರೋ ಹಾಗೆ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಟ್ರೆಡಿಷನಲ್ ಎಐ ಮಾಡೆಲ್ಗಳ ತರ ಇದಕ್ಕೆ ದುಬಾರಿ ಜಿಪಿಯುಗಳಾಗ್ಲಿ ಕ್ಲೌಡ್ ಸರ್ವರ್ಗಳಾಗ್ಲಿ ಬೇಕಾಗಿಲ್ಲ. ಇದನ್ನ ನಮ್ಮ ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಅಷ್ಟೇ ಯಾಕೆ, ಇಂಟರ್ನೆಟ್ ಸಂಪರ್ಕ ಇಲ್ಲದೆಯೂ ರನ್ ಮಾಡಬಹುದು. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಲ್ವಾ? ಸರಿ, ಈಗ ಇದರ ಬೇರೆ ಬೇರೆ ಮಾಡೆಲ್ಗಳ ಬಗ್ಗೆ ನೋಡೋಣ. ಹೇಗೆ ಪವರ್ ಮತ್ತು ಪೋರ್ಟೆಬಿಲಿಟಿಯನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಜೆಮಾ 4 ಒಂದೇ ಸೈಜ್ನಲ್ಲಿ ಬರೋದಿಲ್ಲ. ಇದರಲ್ಲಿ ಬೇರೆ ಬೇರೆ ಮಾಡೆಲ್ಗಳಿವೆ. 2 ಬಿಲಿಯನ್ ಪ್ಯಾರಾಮೀಟರ್ ಇರೋ E2B ಮಾಡೆಲ್ ಇದೆ. ಇದು ಚಿಕ್ಕ ಆಫ್ಲೈನ್ ಆಪ್ಗಳಿಗೆ ಸೂಪರ್. ಹಾಗೆ 31 ಬಿಲಿಯನ್ ಪ್ಯಾರಾಮೀಟರ್ ಇರೋ ದೊಡ್ಡ ಮಾಡೆಲ್ ಕೂಡ ಇದೆ. ಇದು ಅಷ್ಟೇ ಪವರ್ಫುಲ್. ಅಂದ್ರೆ ನಮ್ಮ ಡಿವೈಸ್ ಮತ್ತು ನಮ್ಮ ಕೆಲಸಕ್ಕೆ ಯಾವುದು ಸರಿ ಹೊಂದುತ್ತೋ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಬೋದು. ಓಕೆ, ಇದೆಲ್ಲ ಸರಿ. ಆದರೆ ಜೆಮಾ 4 ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಬೇರೆ ಎಐ ಮಾಡೆಲ್ಸ್ಗಳಿಗಿಂತ ಇದು ಹೇಗೆ ಸ್ಪೆಷಲ್? ಬನ್ನಿ ಅದರ ಬಗ್ಗೆ ಮಾತಾಡೋಣ. ಇದರ ಕೆಲವು ಪ್ರಮುಖ ಬೆನಿಫಿಟ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಇದು ಲೋಕಲ್ ಆಗಿ, ಅಂದ್ರೆ ನಮ್ಮದೇ ಡಿವೈಸಲ್ಲಿ ರನ್ ಆಗೋದ್ರಿಂದ ನಮ್ಮ ಪರ್ಸನಲ್ ಡೇಟಾ ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ಇಂಟರ್ನೆಟ್ ಬೇಕಾಗಿಲ್ಲ ಅಂದಮೇಲೆ ನಮ್ಮ ಇನ್ಫಾರ್ಮೇಷನ್ ಮೇಲೆ ನಮಗೆ ಕಂಪ್ಲೀಟ್ ಕಂಟ್ರೋಲ್ ಮತ್ತೆ ಪ್ರೈವಸಿ ಇರುತ್ತೆ. ಸರಿ, ಈಗ ಎರಡನೇ ಪಾಯಿಂಟ್ಗೆ ಬರೋಣ. ಜೆಮಾ 4 ತುಂಬಾನೇ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಅಂದ್ರೆ ಇದು ಕಡಿಮೆ ಮೆಮೊರಿ ಯೂಸ್ ಮಾಡಿ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಇದರಿಂದ ನಮ್ಮ ಡಿವೈಸ್ ಮೇಲೆ ಜಾಸ್ತಿ ಲೋಡ್ ಬೀಳೋದಿಲ್ಲ, ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಮತ್ತೆ ಮೂರನೇದು, ಇದು ಟೆಕ್ ವರ್ಲ್ಡ್ಗೆ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ಜೆಮಾ 4 ಮಾಡೆಲ್ಗಳು ಓಪನ್ ಸೋರ್ಸ್ ಆಗಿರೋದ್ರಿಂದ ಡೆವಲಪರ್ಗಳು ಇದನ್ನ ತಮಗೆ ಬೇಕಾದ ಹಾಗೆ ಕಸ್ಟಮೈಸ್ ಮಾಡ್ಬೋದು, ಫೈನ್ ಟ್ಯೂನ್ ಮಾಡ್ಬೋದು. ಅಷ್ಟೇ ಅಲ್ಲ, ತಾವೇ ಹೊಸ ಯುನೀಕ್ ಎಐ ಟೂಲ್ಗಳನ್ನ ಬಿಲ್ಡ್ ಮಾಡ್ಬೋದು. ಈಗ ಕೊನೆಯದಾಗಿ ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದ ಬೆನಿಫಿಟ್ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಕ್ಲೌಡ್ ಬೇಸ್ಡ್ ಎಐ ಬಳಸಿದ್ರೆ ಪ್ರತಿಯೊಂದು API ಕಾಲ್ಗೂ ದುಡ್ಡು ಕೊಡಬೇಕು. ಆದರೆ ಇಲ್ಲಿ ಆ ತಲೆನೋವೇ ಇಲ್ಲ. ಇದರಿಂದ ಸ್ಟೂಡೆಂಟ್ಸ್, ಡೆವಲಪರ್ಸ್, ಸ್ಟಾರ್ಟ್ಅಪ್ಗಳಿಗೆಲ್ಲ ಇದು ಒಂದು ದೊಡ್ಡ ವರದಾನ. ಯಾಕಂದ್ರೆ ಇದು ಎಐ ಟೆಕ್ನಾಲಜಿಯನ್ನ ಎಲ್ಲರಿಗೂ ಅಫೋರ್ಡಬಲ್ ಮಾಡುತ್ತೆ. ಹಾಗಂತ ಇದರಲ್ಲಿ ಎಲ್ಲವೂ ಪರ್ಫೆಕ್ಟ್ ಅಂತಲ್ಲ. ಇದರ ಲಿಮಿಟೇಷನ್ಸ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಚಿಕ್ಕ ಮಾಡೆಲ್ಗಳು ದೊಡ್ಡ ಕ್ಲೌಡ್ ಎಐಗಳಷ್ಟು ಅಕ್ಯುರೇಟ್ ಆಗಿರಲ್ಲ. ಮತ್ತೆ ಇದನ್ನ ಬಳಸೋಕೆ ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗತ್ತೆ. ಆದ್ರೆ ನಮಗ್ ಸಿಗೋ ಆಫ್ಲೈನ್ ಪವರ್ ಮತ್ತೆ ಪ್ರೈವಸಿಗೋಸ್ಕರ ಈ ಸಣ್ಣ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಖಂಡಿತ ವರ್ತ್. ಸರಿ, ಇದನ್ನ ರಿಯಲ್ ವರ್ಲ್ಡ್ನಲ್ಲಿ ಎಲ್ಲಿ ಬಳಸಬಹುದು? ಯೋಚನೆ ಮಾಡಿ. ಇಂಟರ್ನೆಟ್ ಇಲ್ಲದ ಹಳ್ಳಿಗಳಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಎಐ ಟ್ಯೂಟರ್, ಎಮರ್ಜೆನ್ಸಿ ಟೈಮ್ನಲ್ಲಿ ಹೆಲ್ಪ್ ಮಾಡೋ ಆಫ್ಲೈನ್ ಅಸಿಸ್ಟೆಂಟ್, ಅಥವಾ ರೈತರಿಗೆ ಸಹಾಯ ಮಾಡೋ ಎಐ ಟೂಲ್ಸ್. ಅಷ್ಟೇ ಅಲ್ಲ, ನಮ್ಮ ಡೇಟಾ ಸರ್ವರ್ಗೆ ಹೋಗೋದರಿಲ್ವಾದ್ರಿಂದ ಪೂರ್ತಿಯಾಗಿ ಪ್ರೈವೇಟ್ ಆಗಿರೋ ಹೊಸ ಹೊಸ ಆಪ್ಗಳನ್ನ ಕೂಡ ಡೆವಲಪ್ ಮಾಡಬಹುದು. ಸೊ ಜೆಮಾ 4 ಅನ್ನೋದು ಕೇವಲ ಒಂದು ಮಾಡೆಲ್ ಅಲ್ಲ, ಇದು ಎಐಯ ಒಂದು ಹೊಸ ಯುಗದ ಕಡೆಗೆ ಇಟ್ಟಿರೋ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಹೌದು, ಈ ಟೆಕ್ನಾಲಜಿಯ ಮೂಲ ಉದ್ದೇಶವೇ ಅದು. ಎಐಯನ್ನ ಪರ್ಸನಲ್, ಪ್ರೈವೇಟ್ ಮತ್ತೆ ಎಲ್ಲರಿಗೂ ಸುಲಭವಾಗಿ ಸಿಗೋ ಹಾಗೆ ಮಾಡೋದು. ಇದು ನಿಜವಾಗ್ಲೂ ಎಲ್ಲವನ್ನೂ ಬದಲಾಯಿಸೋ ಶಕ್ತಿ ಹೊಂದಿದೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ಇಂಥ ಒಂದು ಪವರ್ಫುಲ್ ಮತ್ತು ಪ್ರೈವೇಟ್ ಎಐ ನಮ್ಮ ಕೈಗೆ ಸಿಕ್ಕರೆ ಅದರಿಂದ ನಾವು ಏನ್ ಮಾಡಬಹುದು?